ಆನ್ ಆರ್ಟಿಸ್ಟ್, ಪ್ರತಿಯೊಂದು ಆರ್ಟಿಸ್ಟ್ಗೂ ಎಲ್ಲ ಸ್ಪೆಷಲ್ ಇವೆಂಟ್ನು ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂತ ಆಸೆ ಇರುತ್ತೆ. ಯಾಕಂದರೆ ಅವರು ಮೋಸ್ಟ್ ಆಫ್ ದ ಟೈಮ್ನ ಸೀರಿಯಲ್ ಸೆಟ್ಟಲ್ಲೇ ಕಳೆದಿರ್ತಾರೆ ಅದಕ್ಕೆ. ಆ್ಯಂಡ್ ನನಗೆ ಎಸ್ಪೆಷಲಿ ಅನ್ಸೋದಂದರೆ ನನಗೆ ನ್ಯೂ ಇಯರ್ ಆಗಲಿ, ನನ್ನ ಬರ್ಡೇ ಆಗಲಿ, ಅಥವಾ ಈ ಥರ ಫೆಸ್ಟಿವಲ್ಸ್ ಆಗಲಿ, ನನಗೆ ಶೂಟಿಂಗಲ್ಲೇ ಸೆಲೆಬ್ರೇಟ್ ಮಾಡಬೇಕು. ಅಂದರೆ ಹಬ್ಬದ ದಿನ ನಾನು ಶೂಟಿಂಗ್ ಮಾಡ್ತಿದ್ದೀನಿ ಅಂದರೆ ಅದೊಂಥರ ಗುಡ್ ವೈಬ್ ಅನ್ನೋ ಥರ ನನಗೆ. ಆಮೇಲೆ ನಮ್ಮ ಕಡೆ ದಸರಾ ಹಬ್ಬನ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಸೊ ನನ್ನ ಬರ್ಡೇ ಯಾವಾಗಲೂ 10 ವರ್ಷಕ್ಕೊಂದ್ಸಲಿ ನನ್ನ ಬರ್ಡೇ ದಿನ ಬರುತ್ತೆ ದಸರಾ ಹಬ್ಬ. ಸೊ ಐಲ್ ಬಿ ಆಲ್ವೇಸ್ ವೇಟಿಂಗ್. ಓ ಸೂಪರ್. ಓಕೆ. ಯಾ, ಸೊ ಇವಾಗವರೆಗೂ 2 ಸಲ ಬಂದಿದೆ. ವೆನ್ ಐ ವಾಸ್ ಅಂದರೆ ನನಗೆ 10 ವರ್ಷ ಇರ್ಬೇಕಾದ್ರೆ, ನನಗೆ ಏನು ನಾನು ಹೇಳಲ್ಲ, ನನ್ನ ಏಜ್ ಗೊತ್ತಾಗತ್ತೆ. ಪರವಾಗಿಲ್ಲ ಹೇಳಿ, ನಿಮ್ಮ ಏಜ್ ಹೇಳಿದ್ರು ಯಾರು ನಂಬಲ್ಲ. ಬಿಕಾಸ್ ಯು ನೋ. ಸೊ ಈ ವರ್ಷ ಬರಲ್ಲ, ಪ್ರಾಬಬ್ಲಿ ನೆಕ್ಸ್ಟ್ ವರ್ಷ ಬರ್ಬೋದು ನನ್ನ ಬರ್ಡೇ ದಿನನೇ ಹಬ್ಬ. ಸೊ ಈ ವರ್ಷ 10 ದಿನ ಬೇಗ ಬಂದ್ಬಿಟ್ಟಿದೆ. ಸೊ ಬಿಕಾಸ್ 2ನೇ ತಾರೀಕು ಅಲ್ವಾ ಇದು ಹಬ್ಬ ಬಂದಿರೋದು. ಸೊ ನನ್ನ ಬರ್ಡೇ 12th October. ಸೊ ಎವ್ರಿ 10 years ಒನ್ಸ್ ನನ್ನ ಬರ್ಡೇ ದಿನನೇ ಬರುತ್ತೆ ಹಬ್ಬ. ಸೂಪರ್. ಸೊ ನಾನು ಅದಕ್ಕೆ ವೇಟ್ ಮಾಡ್ತೀನಿ. ಬಟ್ ನನಗೆ ಸೆಲೆಬ್ರೇಟ್ ಮಾಡೋದಕ್ಕೆ ನನ್ನ ಫ್ಯಾಮಿಲಿ ಜೊತೆನೇ ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟ. ಬಿಕಾಸ್ ನಮ್ಮೂರಲ್ಲಿ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಹೇಳಿ ಕೇಳಿ ಬಳ್ಳಾರಿ ಅವರು ಅಲ್ಲಿ ದುರ್ಗಮ್ಮನ ಪೂಜೆ ಅತ್ಯದ್ಭುತವಾಗಿ ಮಾಡ್ತಾರೆ. ಸೊ ಒಂದಷ್ಟು ಏನಿದೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಿ, ಮಡಿಯನ್ನ ಫಾಲೋ ಮಾಡಿ ಮಾಡುವಂಥದ್ದು. ಸೊ ಎಷ್ಟು ಸ್ಪೆಷಲ್ ಆಗಿರುತ್ತೆ ಪೂಜಾ, ಹೇಗೆ ಅದನ್ನೆಲ್ಲ ಫಾಲೋ ಮಾಡ್ತೀರಾ? ಆಕ್ಚುಲಿ ನಮ್ಮೂರ್ ಕಡೆ ದುರ್ಗಮ್ಮ ಈಸ್ ಅಂದ್ರೆ ಗ್ರಾಮ ದೇವತೆ ಅಂತ. ದುರ್ಗಮ್ಮ ಅಂದ್ರೆ ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಶಿ ಈಸ್ ಲೈಕ್ ನನಗೆ ದೇವಿ ಆರಾಧನೆ ಅಂದ್ರೆ, ನಾನು ತುಂಬಾ ದೇವಿ ಆರಾಧಕಳು. ನನಗೆ ನನ್ನ ಹೆಸರುನೇ ಪೂಜಾ ದುರ್ಗಣ್ಣ, ಅಪ್ಪನ ಹೆಸರು ದುರ್ಗಣ್ಣ. ಸೊ ಅಪ್ಪನಿಗೆ ಅಮ್ಮನ ಹೆಸರೇ ಇಟ್ಟಿರೋದು. ಸೊ ನಮ್ಮೂರಲ್ಲಿ ಹೇಗೆ ಅಂದರೆ, ಈ ನವರಾತ್ರಿ ಟೈಮಲ್ಲಿ ಈ 9 days ಅರ್ಲಿ ಮಾರ್ನಿಂಗ್ ಅಂದರೆ ಲೈಕ್ 3 ಅಂದರೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಮಡಿ ಸ್ನಾನ ಮಾಡಿ, ಅವ್ರ ಮನೆಗೆ ಎಷ್ಟೇ ದೂರ ಇರಲಿ ಅಲ್ಲಿಂದ ನಡ್ಕೊಂಡು ಹೋಗ್ತಾರೆ. ಬರಿಗಾಲಲ್ಲಿ ನಡ್ಕೊಂಡು ಹೋಗಿ ಬನ್ನಿ ಮರಕ್ಕೆ ಪೂಜೆ ಮಾಡೋದು, ಆಮೇಲೆ ವಾಪಸ್ ಬರ್ತಾನೂ ನಡ್ಕೊಂಡೇ ಬರೋದು. ಸೊ ನಮಗೆ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಅದೊಂಥರ ಜೋಶ್ ಅಲ್ವಾ. ಏನು ಇಲ್ಲಿಂದ ಮನೆಯಿಂದಾನೇ ಬೇಗ ಬೇಗ ರೆಡಿ ಆಗೋದು, ಅಲ್ಲಿ ಏನು ಮಾಡ್ತಿರ್ಲಿಲ್ಲ, ಬಟ್ ಸ್ಟಿಲ್ ಅಮ್ಮ ಮಾಡೋರು ಅಂತೇಳಿ ಹೇಳ್ಬಿಟ್ಟು ನಾವು ಆ್ಯಕ್ಚುಲಿ ನನಗೆ 3 sisters. ಸೊ ನಮ್ಮನೇಲಿ ಎಲ್ಲರೂ ಹೆಣ್ಮಕ್ಳೇ. ಸೊ ಇನ್ನೂ ಜಾಸ್ತಿ ತುಂಬ ಫೋಕಸ್ಡ್ ಆಗಿ ಅಮ್ಮ ಮಾಡ್ತಾರೆ ಅಂತೇಳಿ ಅಂದ್ಬಿಟ್ಟು ಅಮ್ಮನ ಜೊತೆಗೇನೆ ಎಲ್ಲರೂ ನಾವು ರೆಡಿ ಆಗೋದು. ಇವಾಗ ಬಂದಿದೆ ಅಂದರೆ ಎವ್ರಿ ಡೇಗೆ ಒಂದೊಂದು ಕಲರ್ ಹಾಕ್ತಾರೆ ಅಂದರೆ ನವರಾತ್ರಿಗೆ. ಮುಂಚೆ ಹಂಗೆಲ್ಲ ಏನು ಇರಲಿಲ್ಲ, ಅಂದರೆ ಇಷ್ಟೇನೋ ಗೊತ್ತಿಲ್ಲ, ಪ್ರಾಬಬ್ಲಿ ಸೋಷಿಯಲ್ ಮೀಡಿಯಾ ಅಷ್ಟು ಇದಾಗಿರಲಿಲ್ಲ ಅಲ್ವಾ, ಅದಕ್ಕೆ ಅಷ್ಟು ಗೊತ್ತಿರಲಿಲ್ಲ ನಮಗೆ. ಇಲ್ಲಾಂದರೆ ಎವ್ರಿ ಮಾರ್ನಿಂಗ್ ಲೈಕ್ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗೋದು, ಪೂಜೆ ಮಾಡೋದು, ಅಲ್ಲೆಲ್ರಿಗೂ ನಮಸ್ಕಾರ ಅಂದರೆ ಅರ್ಶಿನ ಕುಂಕುಮ ಕೊಡೋದು. ಇಟ್ ವಾಸ್ ಸೋ ಫನ್ನಿ. ಎಷ್ಟು ಅಂದರೆ ಒಂಥರ ವಿ ವರ್ ಎಂಜಾಯಿಂಗ್ ಇಟ್. ಎಷ್ಟು ಚೆನ್ನಾಗಿರ್ತಿತ್ತು ಅವಾಗ ಚೈಲ್ಡ್ಹುಡ್ ಡೇಸಲ್ಲೆಲ್ಲ. ಆಮೇಲೆ ನಂದು ಇಂಡಸ್ಟ್ರಿಗೆ ಬಂದಮೇಲೆ ಆಲ್ಮೋಸ್ಟ್ 8 years ಆಯಿತು. ಸೊ ತುಂಬ ಫೀಲ್ ಆಗ್ತೀನಿ ನಾನು ಫ್ಯಾಮಿಲಿ ಜೊತೆನೇ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿಲ್ಲ ಅಂತ. ಬಟ್ ಆವಾಗ ಮಾಡಿದ್ನೆಲ್ಲ ನಾನು ಚೆರಿಷ್ ಮಾಡ್ತೀನಿ.